ಬಿಜೆಪಿ ಹಾಗೆಯೇ ರಾಹುಲ್ ಗಾಂಧಿ ನಡುವೆ ನಿಕೋಬಾರ್ ವಾರ್ ಶುರುವಾಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕೇಂದ್ರ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದು, ನಿಕೋಬಾರ್ಗೆ ಭೇಟಿ ನೀಡಿರುವಂತಹ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಯೋಜನೆಯಿಂದ ಪರಿಸರ ನಾಶ ಅಂತ ಟೀಕಿಸಿದ್ದಾರೆ. ಅಭಿವೃದ್ಧಿ ಯೋಜನೆ ವಿರೋಧಿಸ್ತಾ ಇರುವ ರಾಹುಲ್ ಗಾಂಧಿ ಚೀನಾ ಏಜೆಂಟ್ ಅಂತ ಹೇಳಿ ಬಿಜೆಪಿ ಕರೆದಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಬಂಗಾಳ ಕೊಲ್ಲಿಯಲ್ಲಿರುವ ದ್ವೀಪ ಸಮೂಹ. ಕಣ್ಣು ಹಾಯಿಸಿದಷ್ಟು ನೀಲಿ ಸಾಗರ, ಅಪರೂಪದ ಪರಿಸರ, ಜೀವ ವೈವಿಧ್ಯತೆಯ ತಾಣ. ಸುಮಾರು 836 ದ್ವೀಪಗಳ ಗುಚ್ಛಗಳನ್ನು ಒಳಗೊಂಡಿರುವ ಭಾರತದ ದೊಡ್ಡ ಕೇಂದ್ರಾಡಳಿತ ಪ್ರದೇಶ. ಅಂಡಮಾನ್ ನಿಕೋಬಾರ್ ದ್ವೀಪದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಚಾಲನೆಯನ್ನ ನೀಡಿದ್ದು, ಇದು ಆಡಳಿತ ವಿಪಕ್ಷಗಳ ಜಟಾಪಟಿಗೆ ವೇದಿಕೆಯಾಗಿದೆ. ಅಂಡಮಾನ್ ನಿಕೋಬಾರ್ ದ್ವೀಪ ಅಭಿವೃದ್ಧಿ ವಿವಾದ. ಮಹತ್ವಾಕಾಂಕ್ಷಿ ಯೋಜನೆ ಬಗ್ಗೆ ಪರ ವಿರೋಧದ ಚರ್ಚೆ. ಭಾರತದ ಪೂರ್ವದಲ್ಲಿರುವಂತಹ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿರೋ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಅಭಿವೃದ್ಧಿಗೆ ಕೇಂದ್ರ ಕೈ ಹಾಕಿದೆ. ದ್ವೀಪದ ಅಭಿವೃದ್ಧಿಗಾಗಿ 81,000 ಕೋಟಿ ಮೊತ್ತದ ಡಿಪಿಆರ್ ರೆಡಿಯಾಗಿದೆ. ಇದರಲ್ಲಿ ಅಂತಾರಾಷ್ಟ್ರೀಯ ಟ್ರಾನ್ಸ್‌ಶಿಪ್‌ಮೆಂಟ್ ಟರ್ಮಿನಲ್, ಪಟ್ಟಣ, ಗ್ರೀನ್‌ಫೀಲ್ಡ್ ವಿಮಾನ ನಿಲ್ದಾಣ, ಪವರ್ ಪ್ಲಾಂಟ್ ಜೊತೆಗೆ ನಿಕೋಬಾರ್ ದ್ವೀಪವನ್ನ ಎಕನಾಮಿಕ್ ಹಬ್ ಮಾಡುವ ಮಹತ್ವಾಕಾಂಕ್ಷೆಯ ಯೋಜನೆಗೆ ಪರ ವಿರೋಧದ ಚರ್ಚೆಗಳು ಆರಂಭವಾಗಿದ್ದಾವೆ. ನಿಕೋಬಾರ್ ದ್ವೀಪಕ್ಕೆ ಕೈ ನಾಯಕ ರಾಹುಲ್ ಗಾಂಧಿ ಭೇಟಿ. ನಿಕೋಬಾರ್ ಅಭಿವೃದ್ಧಿ ಪ್ರಾಜೆಕ್ಟ್ ದೊಡ್ಡ ಕಳ್ಳತನ ಅಂತ ಕಿಡಿ. ಈ ಮಧ್ಯೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿಕೋಬಾರ್ ದ್ವೀಪಕ್ಕೆ ತೆರಳಿ ಪರಿಶೀಲನೆ ಮಾಡಿದ್ದಾರೆ. ಈ ಯೋಜನೆ ಅತ್ಯಂತ ದೊಡ್ಡ ಹಗರಣಗಳಲ್ಲಿ ಒಂದು. ಯೋಜನೆ ಹೆಸರಿನಲ್ಲಿ 160 ಚದರ ಕಿಲೋಮೀಟರ್ ವ್ಯಾಪ್ತಿಯ ಪರಿಸರ ನಾಶ, ಲಕ್ಷಾಂತರ ಮರಗಳ ಮಾರಣ ಹೋಮ ಆಗಲಿದೆ. ದೇಶದ ಸಂಪತ್ತು ಮತ್ತು ಬುಡಕಟ್ಟು ಪರಂಪರೆಯ ವಿರುದ್ಧ ಘೋರ ಅಪರಾಧವಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಇದು ವಿನಾಶ ಅಂತ ಕಿಡಿಕಾರಿದ್ದಾರೆ. ಇದು ಕೇವಲ ಪ್ರಾಜೆಕ್ಟ್ ಅಲ್ಲ, ಭಾರತದ ಪ್ರಬಲಾಸ್ತ್ರ. ಚೀನಾಗೆ ಸಡ್ಡು ಹೊಡೆಯೋಕೆ ಸಜ್ಜಾಗಿರೋ ಬ್ರಹ್ಮಾಸ್ತ್ರ. ಇದು ಕೇವಲ ನಿಕೋಬಾರ್ ಅಭಿವೃದ್ಧಿ ಪ್ರಾಜೆಕ್ಟ್ ಅಲ್ಲ, ಭಾರತದ ಪ್ರಬಲ ಅಸ್ತ್ರ ಅನ್ನೋದು ರಕ್ಷಣಾ ವಿಶ್ಲೇಷಕರ ಮಾತು. ಚೀನಾಗೆ ಸಡ್ಡು ಹೊಡೆಯೋಕೆ ಭಾರತ ಸಿದ್ಧಪಡಿಸ್ತಾ ಇರೋ ಜಲ ಬ್ರಹ್ಮಾಸ್ತ್ರ ಎನ್ನಲಾಗ್ತಾ ಇದೆ. ಸಮುದ್ರದಲ್ಲಿನ ಭಾರತದ ಪೋಖ್ರಾನ್ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಚೀನಾದ ಮುತ್ತಿನ ಹಾರ ಅಂದ್ರೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ತಂತ್ರಗಾರಿಕೆಗೆ ಭಾರತ ಚೆಕ್ಮೇಟ್ ಅನ್ನ ಇಟ್ಟಿದ್ದು, ಚೀನಾ ನಿಯಂತ್ರಣ ಸಾಧಿಸೋಕೆ ಯತ್ನಿಸ್ತಾ ಇರೋ ಮಲಾಕ್ಕಾ ಮೇಲಿನ ಹಿಡಿತಕ್ಕೆ ಈ ಯೋಜನೆ ಸಹಕಾರಿಯಾಗಲಿದೆ. ಚೀನಾ ದಕ್ಷಿಣ ಸಾಗರ ವಸಾಹತು ನೀತಿ ವಿರುದ್ಧ ಭಾರತ ಬ್ರಹ್ಮಾಸ್ತ್ರವಾಗಿ ಕೌಂಟರ್ ಕೊಡ್ತಿದೆ ಎನ್ನಲಾಗ್ತಾ ಇದೆ. ಯೋಜನೆ ವಿರೋಧಿಸಿದ ರಾಹುಲ್ ವಿರುದ್ಧ ಬಿಜೆಪಿ ಟೀಕೆ. ಯೋಜನೆಯ ವಿರುದ್ಧ ಧ್ವನಿ ಎತ್ತಿರೋ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಟೀಕೆ ಮಾಡಿದೆ. ರಾಹುಲ್ ಗಾಂಧಿ ಓರ್ವ ಚೀನಾ ಏಜೆಂಟ್ ಅಂತ ಜರಿದಿದೆ. ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ಯೋಜನೆಗೆ ರಾಹುಲ್ ಅಡ್ಡಿ ಮಾಡ್ತಿದ್ದಾರೆ. ದೇಶದ ಸಮುದ್ರ ಶಕ್ತಿಯನ್ನ ಹೆಚ್ಚಿಸೋ ಯೋಜನೆಗೆ ವಿರೋಧ ಯಾಕಾಗಿ ಅಂತ ಹೇಳಿ ಕಿಡಿಕಾರಿದೆ. ರಾಹುಲ್ ಗಾಂಧಿ ನಿಜಕ್ಕೂ ಮರಗಳನ್ನ ಕಡಿಯೋದಕ್ಕೆ ವಿರೋಧ ಮಾಡ್ತಿದ್ದಾರಾ ಅಥವಾ ದೇಶದ ಸಾಮರ್ಥ್ಯ ಹಿಗ್ಗುವಿಕೆಯನ್ನ ವಿರೋಧಿಸುತ್ತಿದ್ದಾರಾ? ಭೌಗೋಳಿಕ ಪ್ರದೇಶವೇ ಅವಕಾಶ ನೀಡ್ತಾ ಇರುವಾಗ ವಿರೋಧ ಯಾಕಾಗಿ ಅನ್ನೋದು ಬಿಜೆಪಿಯ ಪ್ರಶ್ನೆ. ಟೀಕೆ ಟಿಪ್ಪಣಿಗಳಿಗೆ ಇರಲಿ, ಹಿಂದೂ ಮಹಾಸಾಗರದಲ್ಲಿ ಚೀನಾದ ಹಿಡಿತದಿಂದ ಭಾರತ ರಕ್ಷಣೆಯನ್ನ ಮಾಡ್ಕೊಳ್ಬೇಕಿದೆ. ಹೀಗಾಗಿ ಈ ಯೋಜನೆ ಅನುಕೂಲ ಅನ್ನೋದು ಬಹುಜನರ ಅಭಿಪ್ರಾಯ. ಪರಿಸರ ನಾಶವಾಗದಂತೆ ಬುಡಕಟ್ಟು ಸಮುದಾಯದ ಹಿತ ಕಾಪಾಡುವ ಮೂಲಕ ಯೋಜನೆ ಸಾಕಾರಗೊಳ್ಳಬೇಕು ಅನ್ನೋದು ದೇಶವಾಸಿಗಳ ಅಭಿಪ್ರಾಯ.
ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.